ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬುರ್ಡೆ ಗ್ಯಾಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದ್ದು ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ನಲ್ಲಿ ಅಪಪ್ರಚಾರದ ಆರೋಪ ಇದೆ. ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಸಾರ ಮಾಡಿತ್ತು. ತನ್ನ ಯೂಟ್ಯೂಬ್ನಲ್ಲಿ ಬುರ್ಡೆ ಕಥೆಯನ್ನ ಮನಾಫ್ ಹೇಳ್ಕೊಂಡಿದ್ದ. ಜಯಂತ್ ಮೂಲಕ ಕತೆ ಕೇರಳಕ್ಕೂ ಕೂಡ ಹಬ್ಬಿಸಿದಂತಹ ಆರೋಪ ಮನಾಫ್ ಮೇಲಿದೆ. ಹಾಗಿದ್ರೆ ಕೇರಳದ ಯೂಟ್ಯೂಬರ್ ಲಿಂಕ್ ಇದೆಯಾ ಈ ಗ್ಯಾಂಗ್ಗೆ? ಈ ಬಗ್ಗೆ ಈಗ ಕುತೂಹಲ ಮೂಡ್ತಾ ಇದೆ. ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಯೂಟ್ಯೂಬರ್ ಮನಾಫ್ ನೋಟಿಸ್ ಕೊಡಲಾಗಿದೆ. ಅಪಪ್ರಚಾರದ ಆರೋಪ ಯೂಟ್ಯೂಬ್ನಲ್ಲಿ. ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಸಾರ ಮಾಡಿದ್ದ. ಬುರ್ಡೆ ಕತೆ ಹೇಳಿದ್ದ ಮುನಾಫ್ನನ್ನ ಗಮನಿಸ್ತಾ ಇದ್ದೀವಿ. ಜಯಂತ್ ಮೂಲಕ ಕಥೆಯನ್ನ ಕೇರಳಕ್ಕೂ ಕೂಡ ಮುನಾಫ್ ಹಬ್ಬಿಸಿದ್ದ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಒಂದೊಂದೇ ಹೊಸ ವಿಚಾರಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇದ್ದು, ಲಾರಿ ಮಾಲೀಕ ಕೂಡ ಆಗಿರುವಂತಹ ಯೂಟ್ಯೂಬರ್ ಮುನಾಫ್ ಶಿರೂರು ಗುಡ್ಡ ಕುಸಿತದಲ್ಲಿ ಈತನ ಲಾರಿ ಕೊಚ್ಚೋಗಿತ್ತು. ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡಿತ್ತು ಈ ದುರಂತ. ಎಸ್ಐಟಿ ನೋಟಿಸ್ ಕೊಟ್ಟಿದೆ ಮುನಾಫ್ಗೆ. ಲಾರಿ ಮಾಲೀಕನೂ ಆಗಿರುವಂತಹ ಯೂಟ್ಯೂಬರ್ ಮುನಾಫ್ ಶಿರೂರು ಗುಡ್ಡ ಕುಸಿತದಲ್ಲಿ ಈ ಮುನಾಫ್ನ ಲಾರಿ ಕೊಚ್ಕೊಂಡು ಹೋಗಿತ್ತು. ಆತ ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಅಪಪ್ರಚಾರವನ್ನು ಮಾಡಿದ್ದಾನೆ ಅನ್ನುವಂತಹ ಆರೋಪ ಇದೆ. ಈಗ ಈತನ ಕೂಡ ಲಿಂಕ್ ಈಗ ಕಂಡು ಬರ್ತಾ ಇದೆ. ಶಿರೂರು ಗುಡ್ಡ ದುರಂತ ಬಹಳ ದೊಡ್ಡ ಸದ್ದು ಮಾಡಿದಂತಹ ದುರಂತ ತಮಗೆ ನೆನಪಿರಬಹುದು. ಆ ಗುಡ್ಡ ಕುಸಿದು ಕೊಚ್ಕೊಂಡು ಹೋಗಿತ್ತು. ಒಂದು ಅಲ್ಲಿದ್ದಂತಹ ಟೀ ಶಾಪ್ ಕೂಡ, ಹಾಗೆ ಅದರಲ್ಲಿ ಲಾರಿ ಚಾಲಕನೊಬ್ಬ ಮೃತಪಟ್ಟಿದ್ದ. ಈಗ ಕೇರಳದಲ್ಲಿ ಯೂಟ್ಯೂಬ್ ಚಾನಲ್ ಹೊಂದಿರುವಂತಹ ಈ ಮುನಾಫ್ ಲಾರಿ ಚಾಲಕ ಕೂಡ ಹೌದು, ಲಾರಿ ಮಾಲೀಕ ಕೂಡ ಹೌದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆತನ ಲಾರಿ ಕೊಚ್ಕೊಂಡು ಹೋಗಿತ್ತು ಈ ಗುಡ್ಡ ಕುಸಿತ ಪ್ರಕರಣದಲ್ಲಿ. ಮುನಾಫ್ ಚಾನೆಲ್ನಲ್ಲಿ ಬುರ್ಡೆ ವಿಡಿಯೋ ಅಪ್ಲೋಡ್. ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿತ್ತು. ಬುರ್ಡೆ ತಂದಿದಂತಹ ವಿಡಿಯೋವನ್ನ ಜುಲೈ 11ರಂದು ಅಪ್ಲೋಡ್ ಮಾಡಿದ್ದ. ಬಂಗ್ಲಾಗುಡ್ಡದಿಂದ ಬುರ್ಡೆ ತಂದಿದ್ದಾಗಿ ಜಯಂತ್ ಹೇಳಿದ್ದ. ಭೂಮಿಯ ಮೇಲ್ಭಾಗದಲ್ಲಿದ್ದಂತಹ ಬುರುಡೆಯನ್ನ ತಂದಿದ್ದಾಗಿ ಮಾಹಿತಿ. ಮರಕ್ಕೆ ಸೀರೆ ಬಿಗಿದಂತಹ ಸ್ಥಿತಿ. ಪಕ್ಕದಲ್ಲೇ ಇತ್ತು ಬುರುಡೆ. ಕತ್ತಿ ಮೂಲಕ ಬುರುಡೆ ಎತ್ತಿ ಚೀಲಕ್ಕೆ ತುಂಬುತ್ತಾ ಇರುವಂತಹ ವಿಡಿಯೋ ಅದು. ಮುನಾಫ್ ಚಾನೆಲ್ನಲ್ಲಿ ಆ ಬುರುಡೆ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿತ್ತು. ಈಗ ಮುನಾಫ್ಗೂ ಕೂಡ ವಿಚಾರಣೆಗೆ ಬರುವಂತೆ ನೋಟಿಸ್ ಹೋಗಿದೆ. ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಂತಹ ವಿಡಿಯೋ, ಅಂದರೆ ಈ ಬುರುಡೆ ವಿಡಿಯೋ ಏನಿದೆ, ಬುರುಡೆಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವಿಡಿಯೋ, ಜುಲೈ 11ರಂದು ಬುರುಡೆ ತಂದಿದ್ದಂತಹ ವಿಡಿಯೋ ಅಪ್ಲೋಡ್ ಆಗಿತ್ತು. ಬಂಗ್ಲಾಗುಡ್ಡದಿಂದ ಬುರುಡೆ ತಂದಿದ್ದಾಗಿ ಜಯಂತ ಹೇಳ್ಕೊಂಡಿದ್ರು. ಕಾಡಲ್ಲಿ ಮರಕ್ಕೆ ಸೀರೆ ಬಿಗಿದಂತಹ ಸ್ಥಿತಿ, ಪಕ್ಕದಲ್ಲೇ ಒಂದು ಬುರುಡೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಹೊಸ ವಿಚಾರಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಈ ಯೂಟ್ಯೂಬರ್ ಲಾರಿ ಮಾಲೀಕನ ಕಥೆ ಏನು, ಯಾವ ರೀತಿಯ ಲಿಂಕ್ ಇದೆ, ಏನೇನು ಮಾಹಿತಿ ಲಭ್ಯ ಆಗ್ತಿದೆ?
ಪ್ರತಿಮಾ ಈ ಒಬ್ಬ ಏನು ಕೇರಳದ ಲಾರಿ ಮಾಲೀಕ ಕಮ್ ಯೂಟ್ಯೂಬರ್. ಸೊ ಈತ ಒಂದು ಸ್ವಲ್ಪ ಬೆಳಕಿಗೆ ಮೈನ್ ಸ್ಟ್ರೀಮಿಗೆ ಬಂದಿದ್ದಂಥದ್ದು ಈ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಂದರೆ ಕಾರವಾರಲ್ಲಿ ಶಿರೂರು ಗುಡ್ಡ ಕುಸಿತ ಪ್ರಕರಣ ಏನಾಯಿತು, ಅಲ್ಲಿ ಲಾರಿ ಮಾಲೀಕನಾಗಿ ಇದ್ದ. ಅಲ್ಲಿ ಈ ಒಂದು ಮೀಡಿಯಾಗಳ ಗಮನವನ್ನು ಸೆಳೆದಿದ್ದ. ಆಗ ಜನರ ಗಮನವನ್ನು ಕೂಡ ಆತ ಸೆಳೆದಿದ್ದ. ಅಲ್ಲಿ ಆತನಿಗೆ ಸ್ವಲ್ಪ ಪ್ರಚಾರ ಕೂಡ ಸಿಕ್ಕಿತ್ತು. ಸೊ ಅದಾದ ಬಳಿಕ ಈ ಒಂದು ಪ್ರಕರಣವನ್ನು ಈತ ವಿಡಿಯೋವನ್ನು ಮಾಡಿದ್ದ. ಅಂದರೆ ಜುಲೈ 11ನೇ ತಾರೀಕು ಆತನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಮನಾಫ್ ಅಪ್ಲೋಡನ್ನು ಮಾಡ್ತಾನೆ. ಆ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಕಂಟೆಂಟ್ ಏನಿದೆ ಅಂತ ಹೇಳಿದರೆ, ಆ ಬುರುಡೆ ಇಲ್ಲೆಲ್ಲ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವಗಳನ್ನು ಹೂಟಿಟ್ಟಿರೋ ವಿಚಾರವನ್ನು ಆತ ಹೇಳ್ತಾನೆ. ಮತ್ತು ಆ ಬುರುಡೆಯ ಕೆಲವೊಂದು ವಿಡಿಯೋಸನ್ನು ಅಲ್ಲಿಗೆ ಹಾಕಿರುವಂಥದ್ದು. ಅಂದರೆ ಆ ಒಂದು ರಾ ಫುಟೇಜ್ ಏನಿರುತ್ತೆ, ಅದೊಂದು ಬ್ಲರ್ ಆಗಿರೋ ವಿಡಿಯೋ ನಂತರ ಹಂತದಲ್ಲಿ ಎಲ್ಲರಿಗೂ ಕೂಡ ಸಿಕ್ಕಿದ್ದಂಥದ್ದು. ಆದರೆ ಆ ಒಂದು ವಿಡಿಯೋದಲ್ಲಿ ಆ ಬಂಗ್ಲೋ ಗುಡ್ಡದಲ್ಲಿ ಇರುವಂತಹ ಜಾಗದಲ್ಲಿ ಆ ಬುರುಡೆಯನ್ನು ತಗೊಂಡು ಬಂದಿದ್ವಿ ಅಂತ ಹೇಳಿ ಆತ ಹೇಳುವಂಥದ್ದು. ಜಯಂತನ್ನು ಕೂಡ ಆತ ಮಾತಾಡಿಸಿದ್ದಾನೆ. ಜಯಂತ್ ಕೂಡ ಅದೇ ವಿಚಾರವನ್ನು ಅದರಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಪ್ರಮುಖವಾಗಿ ಆ ಒಂದು ಬುರುಡೆ ಆ ಒಂದು ಬಂಗ್ಲೋ ಗುಡ್ಡದಲ್ಲಿ ಮೇಲ್ಭಾಗದಲ್ಲೇ ಇರುತ್ತೆ. ಪಕ್ಕದಲ್ಲಿ ಆ ಮರಕ್ಕೆ ಸೀರೆ ಕಟ್ಟಿರೋದನ್ನು ಕೂಡ ಆ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಮತ್ತು ಒಂದು ಕತ್ತಿಯನ್ನು ಹಿಡಿದುಕೊಂಡು ಆ ಒಂದು ಬುರುಡೆ ಭೂಮಿಯ ಮೇಲ್ಭಾಗ ಇದ್ದಿದ್ದಂತಹ ಬುರುಡೆಯನ್ನು ಕತ್ತಿಯಲ್ಲಿ ಇಟ್ಕೊಂಡು ಹೊರಗಡೆ ತಗೊಂಡು ಬರ್ತಾರೆ. ಸೊ ಅಂಥದ್ದೊಂದು ವಿಡಿಯೋವನ್ನು ಆತನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕೊಳ್ತಾನೆ. ಅದ್ರ ಬಗ್ಗೆ ಕೆಲವೊಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾನೆ. ಆ ಒಂದು ಜಾಗ ಎಲ್ಲಿ ಅಂತ ಹೇಳಿ ಆತನೇ ಸ್ವಯಂ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗಿ ಆ ಕಡೆ ಎಲ್ಲ ಹೋಗಿ ಬರುವಂಥ ವಿಡಿಯೋ ಅದಾಗಿದೆ. ಸದ್ಯಕ್ಕೆ SIT ಪೊಲೀಸರು ಇದೇ ವಿಚಾರವಾಗಿ ಆತನಿಗೆ ಬುಲಾವನ್ನು ಕೊಟ್ಟಿರುವಂಥದ್ದು. ಆತನಿಗೆ ಒಂದು ನೋಟಿಸನ್ನು ಕೊಟ್ಟು ಆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ SIT ನೋಟಿಸ್ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದರೆ, ಅಲ್ಲಿರುವಂತಹ ಬುರುಡೆ ಏನಿದೆ ಆ ಬುರುಡೆ ವಿಡಿಯೋವನ್ನು ಯಾರು ಕೊಟ್ಟಿದ್ದು ಮತ್ತು ಅಲ್ಲಿರೋ ಇನ್ಫಾರ್ಮೇಷನನ್ನು ಯಾರು ಕೊಟ್ಟಿದ್ರು, ಸೊ ಅಲ್ಲಿ ಅದ್ರ ಬಗ್ಗೆ ನಿನಗೆ ಏನೇನು ಗೊತ್ತು ಅನ್ನೋದನ್ನು ಕೇಳಲಿಕ್ಕೋಸ್ಕರ ಈಗ ಆತನಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿರುವಂಥದ್ದು. ಆತ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಆ ಒಂದು ವಿಡಿಯೋವನ್ನು ಕೊಟ್ಟಂಥವ್ರು ಯಾರು, ಆ ಬುರುಡೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಕತ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ವಿಡಿಯೋ ಏನಿದೆ, ಸೊ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಏನಿದೆ ಅದನ್ನೆಲ್ಲ ಕೊಟ್ಟಂಥವ್ರು ಯಾರು, ಸೊ ಬುರುಡೆಯನ್ನು ತಂದ ಬಗ್ಗೆ ನಿನ್ನ ಹತ್ರ ಏನಾದರೂ ಮಾಹಿತಿ ಇದೆಯಾ, ಈ ಎಲ್ಲದ್ರ ಬಗ್ಗೆ ಕೂಡ ಈಗ SIT ಆತನಿಗೆ ಪ್ರಶ್ನೆಯನ್ನು ಮಾಡುತ್ತೆ. ಅದ್ರ ಬಗ್ಗೆ ಉತ್ತರವನ್ನು ಕೂಡ ಕೇಳುತ್ತೆ. ಸೊ ಈಗ ಈ ಒಂದೊಂದೇ ಯೂಟ್ಯೂಬರ್ಗಳಿಗೆ ಈ ಥರ ಒಂದು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಕರ್ನಾಟಕದ ಯೂಟ್ಯೂಬರ್ಸ್ಗಳನ್ನ ಆಲ್ರೆಡಿ ವಿಚಾರಣೆ ಆಗ್ತಾ ಇದೆ. ಅದ್ರ ಜೊತೆನೇ ಇವಾಗ ಕೇರಳ ಯೂಟ್ಯೂಬರ್ಗೂ ಕೂಡ ಈಗ SIT ಈ ರೀತಿ ಒಂದು ಶಾಕನ್ನು ಕೊಟ್ಟಿರುವಂಥದ್ದು. ಸೊ ಆತ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಯಾರು ಇಲ್ಲಿಯ ಬುರುಡೆ ವಿಡಿಯೋವನ್ನು ಯಾರು ಕೊಟ್ಟಿದ್ದು ಮತ್ತು ಇಲ್ಲಿದ ಇನ್ಫಾರ್ಮೇಷನನ್ನು ಅಂದರೆ ಜುಲೈ 11 ಅಂದರೆ ಈ ಎಲ್ಲ ಪ್ರಕರಣಗಳು ಆರಂಭಕ್ಕಿಂತನೂ ಮೊದಲೇ ಅಂದರೆ ಏನು SIT ರಚನೆ ಆಗಿದೆ ಜುಲೈ 19-20ನೇ ತಾರೀಕರಂದು. ಸೊ ಅದಕ್ಕಿಂತ ಮೊದಲೇ ಈ ರೀತಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳೇನಿದೆ, ಸೊ ಇದರಿಂದಾಗಿ ಆ ಒಂದು ವಿಡಿಯೋ ಎಲ್ಲಿದ್ದು, ಯಾರು ಮಾಡಿದ್ದು, ಆ ಬುರುಡೆನ ಎಲ್ಲಿಂದ ತಂದರು, ಇದೆಲ್ಲ ಮಾಹಿತಿಗಳು ಅವ್ರ ಹತ್ರ ಇರುತ್ತೆ ಅಂತ ಈಗ SIT ಅವ್ರನ್ನ ಕರೆದಿರುವಂಥದ್ದು. ಆತ ಯಾರ್ಯಾರ ಹೆಸರನ್ನ ಹೇಳ್ತಾನೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ಪ್ರತಿಮಾ, ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH